ಅವ್ರು ಖುಷಿಯಾಗಿದ್ರೆ ನಮಗೂ ಖುಷಿನೇ. ಸರಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ ಬನ್ನಿ. ಪಲ್ಲವಿ ಅವ್ರ ಮನೆಗೆ ಯಾಕೆ ಬರಕ್ ಹೇಳ್ದ? ಪಲ್ಲವಿ ಅವ್ರಿಗೆ ಫೋನ್ ಮಾಡೋಣ. ಅವ್ರು ಬಂದಿದ ತಕ್ಷಣ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ನಾವು. ಒಂದ್ ನಿಮಿಷ, ವಿಕ್ರಾಂತ್ ಅವ್ರು ನನಗ್ ಫೋನ್ ಮಾಡ್ತಿದ್ದಾರೆ. ಅಮ್ಮ ಪಿಕ್ ಮಾಡಬೇಡ. ನೋವೇ, ಪಿಕ್ ಮಾಡಲ್ಲ ನಾನು. ಬನ್ನಿ ಎಲ್ಲರೂ, ಬನ್ನಿ ನಡೀರಿ. ಪಲ್ಲವಿ ಅವರೇ ಪ್ಲೀಸ್ ನೀವಾದ್ರೂ ಪಿಕ್ ಮಾಡಿ, ಕಮಾನ್. ಛೇ, ಇವ್ರು ಯಾಕೆ ಪಿಕ್ ಮಾಡ್ತಿಲ್ಲ? ಏನೋ ಸೀರಿಯಸ್ ಆಗಿದೆ ಅನ್ಸುತ್ತೆ. ಏನಾಯ್ತು ಏನಾಯ್ತು? ತೇಜು, ತೇಜು ಎಲ್ಲಿದ್ಯೋ? ಏನಾಯ್ತೋ? ಪಲ್ಲವಿ ಅವರೇ, ಅನು ಎಲ್ಲ ಎಲ್ಲಿ ಹೋದ್ರು? ಪ್ರಭಾ ಅಮ್ಮನೂ ಕಾಣಿಸ್ತಿಲ್ವಲ್ಲ. ಗೀತಾ, ಗೋವಿಂದು, ಅಜ್ಜಿ ಎಲ್ಲ ಎಲ್ಲಿ ಹೋದ್ರು? ತೇಜು, ಪಲ್ಲವಿ ಅವರೇ ಎಲ್ಲಿದ್ದೀರಾ? Happy birthday, bro. ಥ್ಯಾಂಕ್ ಯು. ಥ್ಯಾಂಕ್ ಯು ಅನುಪುಟ. ವಿಶ್ ಯು ಹ್ಯಾಪಿ ಬರ್ತ್ಡೇ ವಿಕ್ರಾಂತ್ ಅವರೇ. ಥ್ಯಾಂಕ್ಸ್ ಪಲ್ಲವಿ ಅವರೇ. ಥ್ಯಾಂಕ್ ಯು ಅಮ್ಮ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ವಿಶ್ ಹ್ಯಾಪಿ ಬರ್ತ್ಡೇ ತೇಜು ಪಪ್ಪ. ಥ್ಯಾಂಕ್ ಯು ಅನುಪುಟ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಕ್ರಾಂತ್, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ಸ್ ಅಜ್ಜಿ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಆಯುಷ್ಮಾನ್ ಭವ. ಹ್ಯಾಪಿ ಬರ್ತ್ಡೇ ಪಪ್ಪ. ಏಯ್ ಕಳ್ಳ, ಎಷ್ಟು ಹೆದರ್ಸ್ಬಿಟ್ಟಿದ್ದೆ ಗೊತ್ತಾ? ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ನಿನಗೇನಾಯ್ತು ಅಂತ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಏನಿವೆ, ಥ್ಯಾಂಕ್ ಯು ಸೋ ಮಚ್. ತೇಜು ಪಾಪ, ನೀವು ಬರೋದಕ್ಕೆ ನಾವು ಎಷ್ಟು ಮಾಸ್ಟರ್ ಪ್ಲಾನ್ ಮಾಡಿದ್ವಿ ಗೊತ್ತಾ? ಓ, ಇದೆಲ್ಲ ಎಲ್ರು ಸೇರ್ ಮಾಡಿರೋ ಪ್ಲಾನಾ? ಸೀರಿಯಸ್ಲಿ ಇದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಎಲ್ಲ ನಮ್ಮ ಅನು ತೇಜುದೇ ಪ್ಲಾನ್. ಅನು ತೇಜು ಸೇರ್ ಪ್ಲಾನ್ ಮಾಡಿದ್ದ? ಹೌದು ಕಣೋ ವಿಕ್ರಾಂತ್, ತೇಜುನೇ ಮೊದ್ಲು ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ದ. ನಮ್ಮನು ತೇಜು ಪಪ್ಪನ್ ಬರ್ಡೇನ ನಮ್ಮನೆಲ್ಲ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹಠ ಹಿಡಿದ್ಲು. ಹೇಗಿತ್ತು ಸರ್ಪ್ರೈಸ್? ತುಂಬಾ ಖುಷಿ ಆಯ್ತು ಪಲ್ಲವಿ ಅವರೇ. ನನಗಂತೂ ತುಂಬಾನೇ ಖುಷಿ ಆಯ್ತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಿಕ್ರಾಂತ್ ಅವರೇ, ಒಂದ್ ನಿಮಿಷ ಬರ್ತೀನಿ. ಒನ್ಸ್ ಅಗೇನ್ ಮ್ಯಾನಿಮೋ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ತಗೊಳ್ಳಿ. ಇದು ನಿಮ್ಗೋಸ್ಕರ ನಾನ್ ಕೊಡ್ತಿರೋ ಗಿಫ್ಟ್. ಹಾಕೊಂಬನ್ನಿ. ತೇಜು ಪಾಪ, ನಾನು ಸ್ಪೆಷಲ್ ಗಿಫ್ಟ್ ತಯಾರು ಮಾಡಿದ್ದೀನಿ. ಹೌದಾ? ಏನು? ಅದೆಲ್ಲ ಸೀಕ್ರೆಟ್. ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ, ಆಮೇಲೆ ಹೇಳ್ತೀನಿ. ಓಕೆ, ಸರಿ. ಥ್ಯಾಂಕ್ ಯು ಅಮ್ಮ.
ನನಗೆ ಯಾಕೆ ಥ್ಯಾಂಕ್ ಯು ಕಂದ? ಪಪ್ಪನ್ಗೆ ಇಷ್ಟೆಲ್ಲ ಅರೇಂಜ್ ಮಾಡ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಅನು. ಇಟ್ಸ್ ಓಕೆ ತೇಜು. ನಂಗೂ ತುಂಬಾ ಖುಷಿ ಆಯ್ತು. ನನ್ಗೂ ಖುಷಿ ಆಗ್ತಿದೆ. ಈ ಇಬ್ರು ಮಕ್ಳನ್ನ ನೋಡಿ, ಒಬ್ರಿಗೊಬ್ರು ಹೇಗ್ ಹಚ್ಕೊಂಡಿದಾರೆ ನೋಡಿ. ಹೌದು, ಇಬ್ರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋ ಮಕ್ಕಳ ತರ ಎಷ್ಟು ಹೊಂದ್ಕೊಂಡಿದ್ದಾರೆ ಅಲ್ವಾ? ಇಷ್ಟು ದಿನ ಪಲ್ಲವಿ ವಿಕ್ರಾಂತ್ ನಾವು ಒಂದು ಮಾಡೋದು ಹೇಗೆ ಅಂತ ನಾನು ಮಾಡದೇ ಇರೋ ಪ್ಲಾನೇ ಇಲ್ಲ. ಈಗ ನೋಡು ಮಕ್ಕಳು ಹೇಗ್ ಮ್ಯಾಜಿಕ್ ಮಾಡಿದ್ರು ಅಂತ. ಬಿಸಿ ಬಿಸಿ ಕೇಕು. ಅರೇ ಏನ್ರೋ ಇದ್ ಮನೆ ಮಿರಿ 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 ಅಂತ ಮಿಂಚ್ತಾ ಇದೆ. ಏನ್ ಸಮಾಚಾರ? ಅಮ್ಮ ಏನಿದೆಲ್ಲ? ಇವತ್ತು ನಮ್ಮ ಮನೇಲಿ ಬರ್ತ್ಡೇ ಸೆಲೆಬ್ರೇಷನ್ ಇದೆ. ನಂದಂತೂ ಬರ್ತಡೇ ಅಲ್ಲ. ಯಾರ್ದು? ನಮ್ಮ ಅಪ್ಪಂದು. ಲೋ, ನಿಮ್ಮ ಅಪ್ಪಂದು ಯಾಕೋ ನಮ್ಮನೇಲಿ ಮಾಡ್ಬೇಕು? ಅದು ಗೀತಾ, ನಮ್ಮನೆಲ್ಲೇ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡ್ವಿ. ಆದ್ರೆ ಅನು ಹಠ ಮಾಡಿ ಇಲ್ಲ ನಮ್ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೀಗ್ ಮಾಡಿದ್ಲು. ಯಾವ ನಕ್ಷತ್ರದಲ್ಲಿ ಉಟ್ಬಿಟ್ಯೋ, ನಂಗೆ ಹೇಳಲೇ ಇಲ್ಲ. ಗೀತು, ನೀನು ಇಲ್ಲಿದ್ದೀನಿ. ನಾನು ನಿನ್ಗೆ ಹೇಳೋಣ ಅಂತ ಊರೆಲ್ಲ ಹುಡುಕಾಡ್ದೆ ಕಣೆ. ನೀ ಎಲ್ಲೂ ಕಾಣಿಸ್ಲೇ ಇಲ್ಲ. ಇಲ್ಲಿದ್ಯಾ? ನಿಂಗೆ ಹೇಳ್ಬೇಕಿತ್ತು, ಬಟ್ ಹೇಳಲಿಲ್ಲ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಗೀತಾ, ಇದನ್ನೆಲ್ಲ ಬಿಡು. ನಿನ್ಗೆ ಏನು ತಗೊಂಡ್ ಬಂತ ಮಾರ್ಕೆಟಿಗೆ ಕಳ್ಸಿದ್ನಲ್ಲ, ತಗೊಂಡ್ ಬಂದ್ಯಾ? ಅಮ್ಮ ಅದನ್ ತಂದೆ. ತುಂಬಾ ಹೆವಿ ಆಗಿತ್ತು ಅಂತ ಅರ್ಧ ದಾರಿಲೇ ಇಳಿಸ್ಬಿಟ್ಟೆ. ಹೊಟ್ಟೆ ಬೇರೆ ಹಸಿತಿತ್ತ, ತಿನ್ಬಿಟ್ಟು ಹೋಗಿ ತಗೋ ಬರ್ತೀನಿ. ಗೀತಾ, ನೀನು ಮನೆಗೇನಾರ ತರಕ್ಕೆ ಅಂತ ಹೋಗಿದ್ಯೋ ಅಥವಾ ಮನೆನೇ ತರಕ್ ಹೋಗಿದ್ಯೋ? ತುಂಬಾ ಭಾರ ಇತ್ತು ಅಂದ್ಯಲ್ಲ. ತಂದಿದ್ದೀನ್ರಿ, ಈ ಮನೆ ಪಕ್ಕ ಅದನ್ನ ಇಟ್ಟಿದ್ದೀನಿ. ನೀವ್ ಹೋಗಿ ಬೆಚ್ಚಗ್ ಮಲ್ಕೊಳ್ಳಿ, ತೆಪ್ಪಗ್ ನಿಂತ್ಕೊಳ್ರಿ. ನೋಡ್ದ್ಯಾ ಪಲ್ಲವಿ, ಮಕ್ಕಳೆಲ್ಲ ಓಡಾಡ್ಕೊಂಡು ಎಷ್ಟು ತಯಾರಿ ಮಾಡಿದ್ದಾರೆ ಅಂತ.